ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತದ 2026 ರಿಂದ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ಸದಸ್ಯರ ಚುನಾಯಿಸಲು ಸ್ಪರ್ಧಿಸಲು ಇಚ್ಛಿಸುವ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 12 ನಾಮಪತ್ರವನ್ನು ಸಲ್ಲಿಸಿದರು. ನಂತರ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು 11 ನಾಮಪತ್ರವನ್ನು ಸಲ್ಲಿಸಿದರು. ಕಾಂಗ್ರೆಸ್ ಬೆಂಬಲಿತ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳಾದ ಡಿಎಂ ಮುನಿಕೃಷ್ಣಪ್ಪ, ಎಂ ಬಾಬು, ಸಿಎನ್ ಗಣೇಶ್, ಎಚ್ಆರ್ ಮುರಳಿ, ಸಿಎಂ ವಸಂತ್, ತಮ್ಮೇಗೌಡ, ಎಂ ವೆಂಕಟೇಶ್, ಚಂದ್ರಶೇಖರ್, ಮುನಿರಾಜು, ಪಿಳ್ಳೇಗೌಡ, ಲಕ್ಷ್ಮೀನಾರಾಯಣ, ರಾಜೇಶ್ವರಿ ಹಾಗೂ ಜೆಡಿಎಸ್ ಪಕ್ಷದ ಬೆಂಬಲಿತ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳಾದ ರತ್ನಮ್ಮ, ಶಶಾಂಕ್ ಗೌಡ, ರಾಮೇಗೌಡ, ಎಚ್ಡಿ ದೇವರಾಜ್, ಕೇಶವಕುಮಾರ್, ಧನಂಜಯ್ ಕುಮಾರ್, ಸಿಎನ್ ಲಕ್ಷ್ಮಣ, ಜೆಎಸ್ ನವೀನ್ ಕುಮಾರ್, ವೇಣುಮೂರ್ತಿ, ಸಿ ಸುವರ್ಣ, ಸಿಕೆ ಲೋಕೇಶ್ ವಿವರಗಳು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಿಟರ್ನಿಂಗ್ ಅಧಿಕಾರಿ ವಿ ಶಿವಕುಮಾರ್, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಾರಾಯಣಸ್ವಾಮಿ, ಮುಖಂಡರುಗಳಾದ ಚನಹಳ್ಳಿ ರಾಜಣ್ಣ, ದಿನ್ನೂರು ವೆಂಕಟೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಮಾರೇಗೌಡ, ಬೋರ್ವೆಲ್ ಮಂಜುನಾಥ್, ಸರ್ವೆ ಮಂಜುನಾಥ್, ಹೋಬಳಿ ಅಧ್ಯಕ್ಷ ಮುನಿರಾಜು, ಆನಂದ್, ಐಬಸಾಪುರ ಮಂಜುನಾಥ್, ಯಡಾಳ ದೇವರಾಜ್, ಇನ್ನು ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ರಾಜು ಗೌಡ.